ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಿರುವಂತಹ ಜಾಗ ಮಂತ್ರಾಲಯ. ಎಲ್ಲರೂ ಟ್ರೈನಲ್ಲಿ ಹೋಗಬೇಕಾಗಿರೋದ್ರಿಂದ ಎಲ್ಲರೂ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. 6:30 ನಾವು ಬಂದಿದ್ದೇವೆ ತುಬಿಕೆರೆ. ಇಲ್ಲಿದ್ದಾರೆ ನಮ್ಮ ಪ್ರೀತಿಯ ಧರ್ಮಣ್ಣ ಇಲ್ಲಿದ್ದಾರೆ. ನಾವು ಈಗ ಹೋಗ್ತಾ ಇದ್ದೇವೆ ಮಂಡ್ಯಕ್ಕೆ. ಏನು ಹೇಳ್ತೀರಾ? ಹೇಳ್ತೀವಿ ಮಂಡ್ಯ. ನಮಗಿರೋದು ಟ್ರೈನು ಬೆಂಗಳೂರಲ್ಲಿ 11 ಗಂಟೆಗೆ. ಇಲ್ಲಿಂದ ನಾವು ಅಲ್ಲೋಗಿ ಟ್ರೈನ್ ಕ್ಯಾಚ್ ಮಾಡಬೇಕಾಗಿರೋದ್ರಿಂದ ಎಲ್ಲರೂ 7:15 ಹೊರಟಿದ್ದೇವೆ. ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಯಲಹಂಕದ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದಿದ್ದೀವಿ. ಇವಾಗ ಸಮಯ 11:23. ತುಂಬಾ ಚಳಿ ಇದೆ, ಕೊರೆಯುವ ಚಳಿ. ರೈಲ್ವೆ ಬಾಗ್ಲಲ್ಲಿ ಕೂತ್ಕೊಂಡು ಬಂದಿದ್ದೀವಿ. ನೋಡುವ ಮುಂದಿನ ಪ್ರಯಾಣ ಹೇಗಿರುತ್ತೆ ಅಂತ. ಬೆಂಗಳೂರಿನ ಭಯಂಕರ ಚಳಿಯಲ್ಲೂ ನಮ್ಮ ಹುಡುಗರು ಫುಲ್ ಜೋಸಲ್ಲಿದ್ದರು. ಯಲಹಂಕದಿಂದ ನಮಗಿದ್ದಿದ್ದು ಟ್ರೈನು 11 ಗಂಟೆಗೆ. ಅಲ್ಲೇ ಇದ್ದಂಥ ಹೋಟೆಲ್ಗಳಲ್ಲಿ ಎಲ್ಲ ಊಟ ಮಾಡಿಕೊಂಡು ಟಿವಿ ರಿಪೋರ್ಟ್ ಕ್ಯಾಮ್ರಾಮ್ಯಾನ್ ನಿಖಿಲ್ ಜೊತೆ ದಿಲೀಪ್ ಕುಮಾರ್. ಆಲ್ಮೋಸ್ಟ್ 2 ಅವರ್ ಲೇಟಾಗಿ ಬಂತು. ಎಲ್ಲರೂ ನಿದ್ದೆ ಮೂಡಲ್ಲಿರೋದ್ರಿಂದ ಟ್ರೈನ್ ಬಂದ ತಕ್ಷಣ ಅವ್ರವ್ರ ಜಾಗದಲ್ಲಿ ಹೋಗಿ ಮಲ್ಕೊಂಡ್ರು. ಟ್ರೈನಲ್ಲಂತೂ ಒಳ್ಳೆ ನಿದ್ದೆ ಬಂತು. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಇರುವಂಥ ವ್ಯೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋದ. ಪಿಸುಮಾತು ಹಾಡಿದಂತೆ ಒಂದೇ ಚಿಟಿಕೆಯಲ್ಲಿ ಈಗ ಎಲ್ಲ ಸುಂದರ. ನಾವು 13 ಜನ ಫ್ರೆಂಡ್ಸು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಬುಕ್ಕಿಂಗಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಕೆಲವೊಂದು ಜನ ಬೇರೆ ಬೇರೆ ಬೋಗಿಯಲ್ಲಿದ್ದಾರೆ. ಅವ್ರನ್ನ ಏಳ್ಸೋಕೆ ಹೋಗ್ತಾ ಇದ್ದೀವಿ. ಇವರೇ ನಮ್ಮ ವಿವೇಕ್ ಮರಟ್ಟಿ ಎಸ್ ಅಲಿಯಾಸ್ ಗುಡ್ಡ. ಚಾಯ್ 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 ಗರಂ ಗರಂ ಚಾಯ್. ಇವ್ರು ನಮ್ಮ ವಸಂತ್ ಕುಮಾರ್ ಅಲಿಯಾಸ್ ಚಿಕ್ಕಮಳ್ಳಿ. ಇವರು ದರ್ಶನ್. ಇವರು ದಿಲೀಪ್ ಕುಮಾರ್. ಹೆಂಗಿತ್ತಣ್ಣ? ಚೆನ್ನಾಗಿತ್ತು ಜರ್ನಿ. ಮಂಡ್ಯದಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಒಂದೊಂದು ಸೀಟ್ ಕೊಟ್ರೆ ನಿಮಗೆ ಮಾತ್ರ ಇಬ್ರು. ನಮ್ಮ ಇವರು ಹಾಯ್, ಯೂಟ್ಯೂಬ್ ಚಾನಲ್ ಇದೆ. ಯಾವರು? ರಾಯಚೂರು. ಇನ್ನೇನು ಹೇಳೋದ? ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋದ. ಬಾಯ್ ಬಾಯ್. ಇವರು ಅಭಿ ಮತ್ತಿವರು ಮಂಜಾ. ಬೆಳಗ್ಗೆ ಬ್ಯಾಟಿಂಗ್ ಮಾಡ್ತಾರೆ. ಪ್ರಯಾಣದ ಅನುಭವ ಹೇಗಿತ್ತು? ನಿದ್ದೆ ಮಾತ್ರ ಸೂಪರ್ ಆಗಿ ಬಂತು. ಮನೇಲಿ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಮತ್ತೆ ಚಳಿನೂ ಇಲ್ಲ. ಅಕ್ಕಪಕ್ಕ ಸೌಂಡ್ಗಳು ಇಲ್ಲ ಪಾಪ ಅಂತ ಏನಿಲ್ಲ. ಮತ್ತೆ ನಮ್ ಕೆಳಗಡೆ ಕೂತಿದ್ದವರು, ಆಮೇಲೆ ಯಾರೋ ಮಧ್ಯರಾತ್ರಿ ಜೋಬು ಕೈ ಹಾಕ್ತಂಗೆ ಈ ತರ ಅನುಭವಗಳು ಯಾವತ್ತೂ ಆಗಿಲ್ಲ, ಈಗಲೂ ಆಗಿಲ್ಲ. ಗುಡ್ ಜರ್ನಿ. ಓಕೆ. ಇನ್ನು ಏನೋ ಹತ್ರ ನಾವು ಮಂತ್ರಾಲಯ ಹತ್ರ ಇದೀವಿ. ಹೊಟ್ಟೆ ತುಂಬಾ ಶೀತ ಇತ್ತು. ಸೀಪೆ ಕಾಯ್ತಿದ್ದ ಕತ್ತಿಸ್ಕೊಂಡ್ ಬಂದಿರೋದು, ಅದನ್ನ ತಿಂತಾ ಇದೀವಿ ಇವಾಗೆಲ್ಲ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ತಿಂತಿದ್ದಾರೆ ನೋಡಿ. ಎಲ್ಲ ಮಲಗಿದವ್ರೆಲ್ಲ ಒದ್ದೆ ಜಾಡ್ಸ್ಕ ಕರ್ಕೊಂಡ್ ಬಂದಿದೀವಿ. ಎಲ್ಲ ಒಂದ್ಸಲ ಆಯನ್ರಿ ಕೀರ್ತನ ಮಾತಾಡಿ. ಹಂಗೆ ನಾವು ಹೊಟ್ಟೆಗೆ ಏನು ತಿಂದಿಲ್ಲ ಈಗ. ಸುಮಾರು 8 ಗಂಟೆಗೆ ಮಂತ್ರಾಲಯದ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಎಲ್ಲರೂ ಸೇರಿಕೊಂಡು ಒಂದು ತೂಫಾನ್ ಗಾಡಿ ಬುಕ್ ಮಾಡ್ದು. ಒಬ್ರಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವಾಗ ತಾನೇ ಟ್ರೈನ್ ಹಿಡಿದ್ವಿ, ಮಂತ್ರಾಲಯಕ್ಕೆ ಜೀಪಲ್ಲಿ ಹೋಗ್ತಾ ಇದೀವಿ ರಾಯ ದರ್ಶನ ಮಾಡೋಕೆ. ಹೋಗ್ತಿರೋ ಅಷ್ಟು ಜನದಲ್ಲಿ ಮಂತ್ರಾಲಯನ ಇಬ್ಬರನ್ನ ಬಿಟ್ಟು ಇನ್ಯಾರೂ ನೋಡಿರಲಿಲ್ಲ. ಎಲ್ಲರಿಗೂ ಹೊಸ ಎಕ್ಸ್ಪೀರಿಯನ್ಸ್, ಎಕ್ಸೈಟ್ಮೆಂಟ್. ಎಲ್ಲರೂ ಕಾತುರದಿಂದ ಕಾಯ್ತಿದ್ರು.
ಸಮಯ 9 ಗಂಟೆ ಆಗಿತ್ತು. ಮಂತ್ರಾಲಯ ರೀಚ್ ಆದಾಗ ಅಷ್ಟು ಜನ ಸೇರಿ ಒಂದೇ ರೂಮ್ ಮಾಡಿದ್ವಿ. ಅದರಲ್ಲೇ ಎಲ್ಲ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀವಿ. ಎಲ್ಲರೂ ಸ್ನಾನ ಮುಗಿಸಿ ಶಾಸ್ತ್ರೋಕ್ತವಾಗಿ ಪಂಚೆ ಹಾಕ್ಕೊಂಡು ಎಲ್ಲರೂ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವ ನೀನೆ ನಡೆಸುವ ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕದ ಅರ್ಥ: ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರಗಳು. ಅವರು ಸತ್ಯ ಮತ್ತು ಧರ್ಮವನ್ನು ಪಾಲಿಸುವವರು, ಭಕ್ತರಿಗೆ ಕಲ್ಪವೃಕ್ಷದಂತೆ ಮತ್ತು ಶರಣಾಗತರಾದವರಿಗೆ ಕಾಮಧೇನುವಿನಂತೆ ಎಂಬ ಅರ್ಥ ಕೊಡುತ್ತದೆ. ಸತ್ಯಧರ್ಮರತಾಯ ಚ. ರಾಯರ ದರ್ಶನ ಪಡೆಯುವ ಮುಂಚೆ ಇಲ್ಲಿನ ಅಧಿಪತಿಯಾಗಿರುವ ಮಂಚಲಮ್ಮನವರ ದರ್ಶನ ಪಡೆದು ಆನಂತರ ರಾಯರ ದರ್ಶನ ಮಾಡುವುದು ಇಲ್ಲಿನ ಪದ್ಧತಿ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ರಾಘವೇಂದ್ರ ಸ್ವಾಮಿಯ ದರ್ಶನ ಆದ ನಂತರ ಎಲ್ಲರೂ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಪ್ರಸಾದ ಸ್ವೀಕರಿಸಿ ಆನಂತರ ಹೊರಟಿದ್ದು ಮಂತ್ರಾಲಯದ ಪ್ರಮುಖ 5 ಸ್ಥಳಗಳು. ಪಂಚಮುಖಿ ಆಂಜನೇಯ ಲಕ್ಷ್ಮಣ ಟೆಂಪಲ್, ಆಮೇಲೆ ರಾಯರ ಬೃಂದಾವನ, ಭಿಕ್ಷಾಲಮ್ಮ ಟೆಂಪಲ್, ರಾಯರ ಮನೆ ಅಷ್ಟೇ. ಬೃಂದಾವನ ಎಲ್ಲ ಪಕ್ಕದಲ್ಲಿ ಮಜ್ಜಿಗೆ ಅನ್ಕೊಂಡೆ ನಾನು. ಚೆನ್ನಾಗಿರ್ಲಿಲ್ವಾ? ನನ್ನನ್ನು ಕೆಡಕ್ತಾ ಇದ್ಯಾ? ಅದು ಏನೋ ಬೇಳೆ ಪಾಯಸನೋ ಏನೋ ಮಾಡವ್ರೆ. ನಾವು ಬೂಂದಿ ಪಾಯಸ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಅದು ನಾವು ಪ್ಲೇಟ್ ತಗೊಂಡು ಹೋದಾಗ ಇರ್ಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು. ನಮ್ಗೆ ಅನ್ಯಾಯ ಆಗೈತಿ ಈಗ ರಾಘವೇಂದ್ರ ಮಠದಲ್ಲಿ. ನಮ್ಮ ಮೊದಲನೇ ಸ್ಥಳ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ಎರಡನೇ ಸ್ಥಳ ಬಿಚ್ಚಾಲೆ ಶ್ರೀ ರಾಘವೇಂದ್ರ ತೀರ್ಥರ ಬೃಂದಾವನ. ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ, ಯಾಕೆ ಮೂಕನಾದೋ ಗುರುವೆನೆ. ನಾವು ಹೋಗ್ತಿರುವಂಥ ಮುಂದಿನ ಸ್ಥಳ ರಾಯರು ವಾಸವಿದ್ದಂತಹ ಮನೆಗೆ ಹೋಗ್ತಿದ್ದೀವಿ. ಬನ್ನಿ ನೋಡೋಣ.
ಈವರೆಗೂ ನಾವು ನೋಡಿದ್ದೇವೆ 3 ಪ್ಲೇಸು, ಒಟ್ಟು 5 ಪ್ಲೇಸ್ ತೋರಿಸ್ತೀವಂತ ಈ ಜೀಪಲ್ಲಿ ನಮಗೆ ಅಣ್ಣವರು ಕರ್ಕೊಬಂದಿದ್ದಾರೆ. ಈಗಾಗಲೇ 3 ಪ್ಲೇಸನ್ನು ತೋರಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಕೊನೆಗೆ ಉಳಿದಿರೋದು ಕೊನೆಯ 2 ಸ್ಥಳಗಳು. ಆ 2 ಸ್ಥಳಗಳು ಕೂಡ ಒಂದೇ ಕಡೆ ಸಿಗುತ್ತದೆ. ಬನ್ನಿ ನೋಡೋಣ. ನಮಸ್ಕಾರ ಎಲ್ಲರಿಗೂ. ನಾವಿದ್ದೇವೆ ಯರಕಲಂಬ ಲಕ್ಷ್ಮೀ ದೇವಿಯ ಪಂಚಮುಖಿ ಅನ್ನೋ ದೇವಸ್ಥಾನದ ಹತ್ರ. ಇಲ್ಲಿದೆ ಒಂದು ಬೆಟ್ಟ. ಆ ಬೆಟ್ಟಕ್ಕೆ ನಾವು ನಮ್ಮ ಬೆನ್ನನ್ನು ತಾಗಿಸಿ ಹೋಗ್ತಿದ್ರೆ ನಮ್ಮಲ್ಲಿರೋ ಬೆನ್ನು ನೋವುಗಳೆಲ್ಲ ಕಮ್ಮಿ ಆಗುತ್ತೆ. ಒಳ್ಳೆಯ ಜಾಗ, ಒಂದ್ಸಲ ವಿಸಿಟ್ ಮಾಡಿ. ಸುಮಾರು 5 ಗಂಟೆಗೆ ನಮ್ಮ ಯಾತ್ರೆಯ ಸಮಯ ಮುಗಿದಿತ್ತು. ಅಲ್ಲಿಂದ ನಾವು ಹೊರಟಿದ್ದು ಸೀದಾ ರೈಲ್ವೆ ಸ್ಟೇಷನ್ಗೆ. ಏಳು ಗಂಟೆ ಕರೆಕ್ಟಾಗಿ ಎಲ್ಲರೂ ರೈಲ್ವೆ ಸ್ಟೇಷನ್ ಹತ್ರ ಇರೋ ಹೋಟೆಲ್ ಬಂದ್ವಿ. ನಮ್ಮ ಡ್ರೈವರೇ ಈ ಹೋಟೆಲ್ನ ಸಜೆಸ್ಟ್ ಮಾಡಿದ್ದು. ಹೇಗಿದೆ ಫ್ರೆಂಡ್ಸ್ ಬಾತು? ಚೆನ್ನಾಗಿದೆ ಫ್ರೆಂಡ್ಸ್ ಬಾತು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹೇಗಿದೆ ರೈಸ್ ಬಾತ್? ಆ್ಯಕ್ಚುಲಿ ಇದನ್ನ ನಮಗೆ ರೆಫರ್ ಮಾಡಿರೋಂಥದ್ದು ನಮ್ಮ ಗಾಡಿ ಡ್ರೈವರು. ಇಲ್ಲೇ ಹೋಗಿ ಬಾತ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಟ್ರೈ ಮಾಡೋದಂತ ಬಂದ್ವಿ. ಟೇಸ್ಟ್ ಮಾಡೋದು ನಿಜವಾಗ್ಲೂ ಸೂಪರ್ ಆಗಿದೆ. ಇದ್ರ ಜೊತೆ ವಡೆ ಟೇಸ್ಟ್ ಮಾಡಬೇಕು. ಇನ್ನೂ ರೆಡಿ ಆಗ್ತಿದೆ. ವೆಯ್ಟ್ ಮಾಡ್ತಿದ್ದೀವಿ. ಕಾಯೋಣ ಒಂದು 5 ನಿಮಿಷ. ನಮಗೆ ಟ್ರೈನ್ ಬರೋದಕ್ಕೆ ಇನ್ನೂ 2 ಗಂಟೆಗಳ ಸಮಯಾವಕಾಶ ಇತ್ತು. ಆ ಸಮಯನ ನಾವು ಹೇಗೆ ಉಪಯೋಗಿಸ್ಕೊಂಡ್ವಿ ಅಂತ ನಿಮಗೆ ತೋರಿಸ್ತಿದ್ದೀವಿ. ಕಾರ್ಯಕ್ರಮದ ಬಗ್ಗೆ ನಮ್ಮ ದಿಲೀಪ್ ಅವರು ಸಹ ಒಂದೆರಡು ಮಾತಾಡ್ತಾ ಕೇಳ್ತಾ ಇದ್ದೀನಿ. ಬನ್ನಿ ದಿಲೀಪ್ ಅವರು, ನಿಮ್ಮ ಈ ಪ್ರಯಾಣ ಸುಖಕರವಾಗಿತ್ತ? ಹೇಗಿತ್ತು? ಇದು ಮುಂದೆ ಈ ಥರ ನಮ್ಮ ಜೊತೆ ಬರ್ಬೋದಾ? ಏನು ಮುಂದೆ ನಮ್ಮ ಜೊತೆ ಟ್ರಿಪ್ ಬರ್ಬೋದಾ? ಹೆಂಗೆ ಏನು ಎಲ್ಲ ಹೇಳಿ ಸುಮೀರ. ಹೇಳಿ ದಿಲೀಪ್ ಅವರೇ. ಮಂತ್ರಾಲಯಕ್ಕೆ ಬಂದಿರೋದು ತುಂಬ ಖುಷಿ ಆಯಿತು. ಈ ಥರ ಫ್ರೆಂಡ್ಸು ಮತ್ತು ನಮ್ಮ ರಿಲೇಟಿವು ಎಲ್ಲ ಬಂದಿರೋದು ತುಂಬ ಖುಷಿ ಆಯಿತು. ಹಾಗೆ ಈ ಟ್ರಿಪ್ಪು ಚೆನ್ನಾಗೇ ನಡೀತು. ದೇವ್ರ ದರ್ಶನ ಆಯಿತು. ಹಾಗೆ ದೇವ್ರ ದರ್ಶನ ಆದ್ಮೇಲೆ ಇನ್ನು ಬೇರೆ ಯಾವ ದೇವಸ್ಥಾನ ಇನ್ನು ಪಕ್ಕದಲ್ಲಿರುವಂಥ ಯಾವ್ಯಾವ ದೇವಸ್ಥಾನಗಳು ನೋಡಿದ್ರಿ? ಮುಂದೆ ಪುನಃ ಬರ್ಬೋದಾ? ಯಾವ ರೀತಿ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದರಲ್ಲಿ ಮಂತ್ರಾಲಯಕ್ಕೆ ಹೋಗಿ ಎಲ್ಲ ದರ್ಶನನೂ ಮಾಡಿಸ್ಕೊಂಡು ಮಂತ್ರಾಲಯಕ್ಕೆ ಹೋಗಿದ್ವಿ. ಅದಾದ ನಂತರ ಪಂಚಮುಖಿ ದೇವಾಲಯಕ್ಕೆ ಹೋದ್ವಿ. ದರ್ಶನ ಮಾಡ್ಕೊಂಡು ಹಾಗೆ ಅಕ್ಕಪಕ್ಕ ಸ್ಥಳಗಳೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಹತ್ರ ಮತ್ತೆ ಬಂದಿದ್ವಿ. ವಾವ್. ಮುಂದಿನ ವಿಡಿಯೋದಲ್ಲಿ ಯಾವುದೇ ಕೆಲಸ ಕಾರ್ಯ ಆಗಿರ್ಬೋದು, ಒಂದು ಕಾರ್ತಿಕ ಟೈಮಲ್ಲಿ ಅವರು ಸಪೋರ್ಟ್ ಕೊಡ್ತಿದ್ರು ನಮ್ಮ ದರ್ಶನ್ ಬಿ ದಾಸ ಅವರು. ಅವರ ಬರಲೇಬೇಕು ಅಂತ ಕೇಳ್ಕೊಂಡಾಗ ಇಲ್ಲ ಅಣ್ಣ ನಾನು ಲೈಬ್ರರಿ ಇದ್ದೀನಿ ಅಂತ ಫೋನ್ ಮಾಡಿ ಮಾತಾಡ್ತಿದ್ದಿಲ್ಲ. ಮಾಡ್ತೀನಿ ಮಾತಾಡ್ತಿದ್ದ. ಆದ್ರೂ ಆಮೇಲೆ ಬಂದು ಜೋರಾಗಿ ಮಾತಾಡಿ ನಮ್ಮ ಜೊತೆ ಬಂದಿದ್ದಾನೆ. ಅವನು ಇದ್ರ ಬಗ್ಗೆ ಎರಡು ಮಾತಾಡೋದು ಎಲ್ಲರೂ ಆಯ್ತು 1:15 ಮಾತಾಡೋ ಕಂಟೆಂಟ್ ತೆಗಿಬೇಕಾಗಿರೋದು. ಏನ್ ಅನ್ನಿಸ್ತು ನೆನ್ನೆ ಮತ್ತೆ ಇವತ್ತು ನಮ್ಮ ಅನುಭವ? ನಿಮ್ಮ ಒಂದು ರಾತ್ರಿ ಅನುಭವ ಏನ್ರಿ? ಕಂಟಿನ್ಯೂ. ಫಸ್ಟ್ ನಾವು ಮಂತ್ರಾಲಯಕ್ಕೆ ಬರಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಿತ್ಯಣ್ಣ ಮತ್ತೆ ಧರ್ಮೀಣವರು ಪ್ಲಾನ್ ಮಾಡಿ ಇದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ನಾವು ಮಂಡ್ಯದಲ್ಲಿ ಟ್ರೈನ್ ಹತ್ತಿದ
ಕಮೆಂಟ್ಗಳಿಗೆ ಕಿವಿ ಕೊಡ್ಬೇಡಿ, ಮಾತಾಡಿ. ಅವ್ನು ಮಾತಾಡ್ತಾವನೆ ನಿಂತ್ಕೊಳ್ರಿ. ಮಂತ್ರಾಲಯಕ್ಕೆ ಬಂದಾದ್ಮೇಲೆ ರಾಯರ ದರ್ಶನ ತುಂಬಾ ಚೆನ್ನಾಗಾಯ್ತು. ಮತ್ತೆ ರೂಮ್ಸ್ ಎಲ್ಲ ಮಾಡಿದ್ರು, ಸ್ನಾನ ಎಲ್ಲ ಮಾಡ್ಕೊಂಡು ನೀಟಾಗಿ ರಾಯರ ದರ್ಶನ ಮಾಡಿ ಹೊಟ್ಟೆ ತುಂಬಾ ಭೋಜನ ಮಾಡಿದ್ರು ರಾಯರದ. ಅದೊಂದು ಆಯ್ತಾ ಡನ್ನ ಡನ್. ಇಲ್ಲ ನಾವು ಹೇಳಿದೆ ಆದ್ರೂ ಕೇಳಲಿಲ್ಲ. ಇಲ್ಲ ನಮ್ಗೆ ವಸಂತ ಬೇಕು, ಎಷ್ಟು ಅಂತ ಕಲ್ಲು ಕ್ವಾರೆ ಬಂಡೆ ಇವನೇ ನೋಡ್ಕೊಂಡು ನಿಂತಿರ್ತಾನೆ. ಅವನು ನಮ್ಮ ಜೊತೆ ಇದ್ರೆ ದೇವ್ರ ದರ್ಶನ ಆಗುತ್ತೆ, ಚೆನ್ನಾಗಿರುತ್ತೆ. ಆಯ್ತು ಅಂತಂದ್ರೆ ಆಯ್ತು ಅವ್ರು ಹೇಳಿ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡು ಹೋಗಿ ಅವನು ಚೆನ್ನಾಗೆಲ್ಲ ಸಪೋರ್ಟ್ ಮಾಡ್ದೆ. ಬಟ್ ಅವ್ನಿಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಅವ್ರು ಹೇಳಿದಾಗಲೇ ಗೊತ್ತಾಗುತ್ತೆ. ಬನ್ನಿ ವಸಂತ ಅವರೇ. ಎಷ್ಟು ದಿನ ಎದೆಯಲ್ಲಿ ಬೆಗ್ಗಿಯನ್ನು ಇಟ್ಟುಕೊಂಡು ನಾನು ಮಂತ್ರಾಲಯಕ್ಕೆ ಬರ್ತಿರೋದು ಇದು ಸೆಕೆಂಡ್ ಟೈಮು. ನಂಗೆ ಮಂತ್ರಾಲಯ ಏನು ಹೊಸ್ತಲ್ಲ. ಇದ್ರಲ್ಲಿ ಫೆಸಿಲಿಟಿ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಆದರೆ ನೀಟ್ನೆಸ್ ಇಲ್ಲ ಅಷ್ಟೇ. ಬಟ್ ಆದರೆ ಮಂತ್ರಾಲಯಕ್ಕೆ ಬಂದರೆ ಏನಿಲ್ಲ, ಹುಡುಗರ ಜೊತೆ ಬಂದರೆ ಎಲ್ಲ ಜೋಶು ತಮಾಷೆ, ಟೈಮ್ ಪಾಸ್ ಆಗೋದು ಹೆಂಗೆ ಅಂತ ಗೊತ್ತಾಗೋದಿಲ್ಲ. ಮತ್ತು ಚೆನ್ನಾಗಿರತ್ತೆ. ಮತ್ತು ಸುತ್ತಮುತ್ತ ಪ್ಲೇಸ್ಗಳೂ ಅಷ್ಟೇ ಚೆನ್ನಾಗಿದೆ, ಹೋಗಿದ್ದು ಬರ್ಬೋದು. 2 ಸಲ ಬಂದಿದ್ರು ಏನು ಬೋರ್ ಆಗಿಲ್ಲ, ಚೆನ್ನಾಗಿದೆ. ವೆರಿ ಗುಡ್ ಒಪಿನಿಯನ್ ವಸಂತ್ ಕುಮಾರ್. ಇದ್ರ ಬಗ್ಗೆ ಈಗ ನಾವು ಚೆನ್ನಾಗಿತ್ತು, ಮತ್ತೆ ಬಂದಿದ್ರು ಇಷ್ಟ ಆಗೈತೆ. ವಸಂತ ಅವರೇ ಪುನಃ ನಾವೆಲ್ಲರೂ ಕರೆದ್ರೆ ಬರ್ತೀರಾ? ಏನಿಲ್ಲ ಚೆನ್ನಾಗಿತ್ತು ಅಂತಿದ್ದೀರಾ? ನೆಕ್ಸ್ಟ್ ಬೀಳ್ಕೊಡುಗೆ ಕೊಡ್ರಿ. ಚೆನ್ನಾಗಿ ಮಾತಾಡಿದ್ದಾರೆ. ಈಗ ಇದೇ ಕಾರಣಕ್ಕೆ ನಾವೆಲ್ಲ ಹೋಗ್ಬೋದಿತ್ತು, ಬಟ್ ಬೆಂಗಳೂರಲ್ಲಿ ನಮ್ಮ ಹುಡುಗರೆಲ್ಲ ಇದ್ರು. ಈ ಹಬ್ಬ ಬಿಟ್ಟು ನಾವು ಮನ್ಸರಿಲ್ಲ. ಎಷ್ಟು ದಿನ ಅಂತ ಅದೇ ಚಾಕು ಚೂರಿ ಕೊಡ್ಲಿಲ್ಲ ಆಗು ಅಂತ ನೋಡ್ಕೊಂಡಿರ್ತೀರ. ಬಟ್ ಅದೆಲ್ಲ ಬಿಟ್ಟು ನಮ್ಮ ಹತ್ರ ಬನ್ನಿ, ದೇವ್ರ ದರ್ಶನ ಮಾಡಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಗಲಾಟೆ ಅನ್ನೋದು ಎಲ್ಲ ಇದ್ದೇ ಇರುತ್ತೆ, ಬಟ್ ಇಲ್ಲೆಲ್ಲ ಜೋಸ್ ಇದ್ದಾಗ ನಗ್ನಾಗ್ತಾ ಇರ್ಬೋದು. ಬಗ್ಗೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಬೇರೆ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಮಂತ್ರಾಲಯಕ್ಕೆ ಬಂದಿದ್ದು ಒಳ್ಳೆ ಚೆನ್ನಾಗಿ ಟ್ರಿಪ್ ಎಂಜಾಯ್ ಮಾಡಿದ್ದೀವಿ. ಫುಲ್ಲು ಎಲ್ಲ ಹ್ಯಾಪಿ ಆಗಿದ್ದೀವಿ ಹುಡುಗರೆಲ್ಲ. ಅಷ್ಟೇ ಹೇಳಕ್ಕೆ ಹೇಳ್ತೀನಿ ಅಷ್ಟೇ. ಬಾಯ್. ಇದಕ್ಕೆ ಸಪೋರ್ಟ್ ಮಾಡಿದಂತ ನಮ್ಮ ನಿಖಿಲ್ ಅವರು ಏನಿಲ್ಲ ನೋಡ್ಕೊಂಡು ಬರೋಣ ಅಂತಿದ್ವಿ. ಅಲ್ಲ ಅಣ್ಣ, ನೋಡ್ಕೊಂಡು ಬಂದರೆ ಅದ್ರ ಮೆಮೊರಿ ಇರಲ್ಲ. ಪ್ರತಿಯೊಂದನ್ನು ಸೆರೆ ಹಿಡಿದಾಗ ನಾವು ಹೋಗಿದ್ದು ಏನೇನು ಮಾತಾಡಿದ್ವಿ, ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅಂತ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆಯಿತು, ನಿಮ್ಗೇನು ಸಪೋರ್ಟ್ ನಾವು ಮಾಡ್ತೀವಿ, ವಿಡಿಯೋ ನೀವು ಮಾಡಿ ಅಂತ ಹೇಳಿದ್ರು. ಬಟ್ ವಿಡಿಯೋ ಮಾಡೋದ್ರಿಂದ ಅವ್ರಿಗೇನು ಅನಿಸುತ್ತೆ ಅಂತ ಅವರೇ ಹೇಳ್ತಾರೆ, ನೀವು ಕೇಳಿ. ಇವಾಗ ಕ್ಯಾಮ್ರಾಮನ್ ನಿಖಿಲ್ಗೆ ಜೈ ಜೈ. ಎಲ್ಲರಿಗೂ ಗಣ್ಯಾದಿ ಗಣ್ಯರು ಕೂತಿದ್ದಾರೆ ಇಲ್ಲಿ, ದೊಡ್ಡ ದೊಡ್ಡವರು, ನಮ್ಮ ಪ್ರವಾಸದ ಮುಖ್ಯೋಪಾಧ್ಯಾಯರು ಕೀರ್ತಿಯಣ್ಣವರು ತುಂಬಾ ಈ ಒಂದು ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಒಳ್ಳೆ ತುಂಬಾ ಆಲೋಚನೆಗಳನ್ನ ಮಾಡಿ ಹುಡುಗರನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಒಂದು ಏರ್ಪಾಡು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ತುಂಬ ಹೃದಯದ ಚಪ್ಪಾಳೆಯನ್ನು ತಟ್ಟಲೇಬೇಕು. ಆ್ಯಕ್ಚುಲಿ ತುಂಬ ನಾವು ಏನೋ ಒಂದು ಊರಲ್ಲಿ ಒಂದು ಎಲ್ಲ ಸೇರ್ಕೊಂಡು ಒಂದು ಒಟ್ಟಿಗೆ ಕುತ್ಕೊಂಡು ಮಾತಾಡೋದೇ ಒಂದು ಮಜಾ. ಅಂಥದ್ರಲ್ಲಿ ಒಂದಿನ ಹೊರಗಡೆ ಬಂದು ಯಾವುದೇ ಒಂದು ಪ್ಲೇಸ್ ಆಗಿರಲಿ, ಅದರಲ್ಲೂ ಈ ಮಂತ್ರಾಲಯ ಎಷ್ಟು ದೂರ, ಒಂದು 300-350 ಕಿಲೋಮೀಟರ್ ದೂರ ಬಂದಿದ್ದೀವಿ. 400 ಕಿಲೋಮೀಟರ್ ದೂರ ಬಂದಿದ್ದೀವಿ. ತುಂಬ ಮನಸ್ಸಿಗೆ ಒಳ್ಳೆ ಖುಷಿ ಬರುತ್ತೆ. ಎಷ್ಟೇ ಕೆಲಸದಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ದರೂ, ಯಾವುದೇ ಫ್ಯಾಮಿಲಿ ಪ್ರಾಬ್ಲಮ್ ಇದ್ದರೂ ಎಲ್ಲ ಮರೆತು ಫುಲ್ ಎಂಜಾಯ್ ಮಾಡಿದ್ದೀವಿ. ಮತ್ತೆ ಇದೇ ಥರ ಬೇರೆ ಬೇರೆ ಪ್ಲೇಸ್ಗೆ ಯಾವಾಗಲೂ ಸೇರೋಣ. ಇದೇ ರೀತಿ ಖುಷಿಯಾಗಿ ಎಲ್ಲ ಟ್ರಿಪ್ಗಳನ್ನ ಎಂಜಾಯ್ ಮಾಡೋಣ ಅಂತೇಳಿ ನನ್ನ ಮಾತನ್ನು ಸರಿ, ಇದ್ರ ಬಗ್ಗೆ ನಮ್ಮ ಗ್ರೂಪ್ ಮೆಂಬರ್ ಆದಂತ ನಿತಿನ್ ಅವರು ಮಾತಾಡ್ತಾರೆ. ಮೆಂಬರ್ ಅಂತ ಹೇಳಿಲ್ಲ ನಾವು, ಒಂದು ಹೋಗ್ಬೇಕು ಅಂತ ಹೇಳಿದಾಗ ಪ್ರತಿಯೊಂದು ಟ್ರೈನ್ ಎಲ್ಲ ಚೆಕ್ ಮಾಡಿ, ಟಿಕೆಟ್ ಬುಕ್ ಮಾಡಿ, ಪುನಃ ಈ ಕಡೆಯಿಂದ ಇದೆಲ್ಲ ಬುಕ್ ಮಾಡಿ ಎಲ್ಲ ರೆಡಿ ಮಾಡಿ, ಹಣ ಟ್ರೈನ್ ಇಷ್ಟೊತ್ತಿಗೆ ಬರ್ತದೆ ಅಂತೇಳಿ ಪ್ರತಿಯೊಂದು ನಮ್ಮ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅವರಿಂದ ನಮಗೆ ಜಾಸ್ತಿ ಹೆಲ್ಪ್ ಆಗಿದೆ. ಬಟ್ ಅವ್ರು ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು, ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ. ಬನ್ನಿ ನಿತಿನ್, ಬನ್ನಿ ಕೂತ್ಕೊಳ್ಳಿ. ನಮ್ಮ ಟೀಮ್ನ ಮೇನ್ ಪಿಲ್ಲರ್ಗೆ 10 ವಾಕ್ಯದಲ್ಲಿ ವಿವರಿಸಿ. ಏನಿಲ್ಲ, ಟ್ರಿಪ್ ಅಂದರೆ ಎಲ್ಲ ಚೆನ್ನಾಗಿತ್ತು. ನಗಾಡ್ಲೇಬೇಡಿ, ಮಾತಾಡಪ್ಪ. ಏನು ಮಾತಾಡಬೇಕು ಅಂತ ಗೊತ್ತಾಯ್ತು ಅಷ್ಟೇ, ಈ 2 ಮಾತಲ್ಲಿ ಹೇಳಿ ಹೋಗ್ಲಿ. ಆಯ್ತು, ಏನಿಲ್ಲ, ಎಲ್ಲ ಚೆನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋರೆ. ಇದೇ ರೀತಿ ಎಷ್ಟು ಟ್ರಿಪ್ ಕರೆದಾಗ ಎಲ್ಲರೂ ಬನ್ನಿ ಅಷ್ಟೇ. ಕೀರ್ತಿ ಅಣ್ಣ ಬಂದು ತುಂಬ ನಮ್ಮ ಜೊತೆ, ಅದು ತುಂಬ ಖುಷಿ ಆಯಿತು. ಮತ್ತು ಚೇತು, ದಿಲೀಪ, ವಸಂತ, ಸುಗುಂಡ, ನಿಖಿಲು, ಸುಧು, ಸರಿ ಧರ್ಮಿ ಅಣ್ಣ, ದರ್ಸು,
ಎಲ್ಲರೂ ತುಂಬಾ ಖುಷಿ ಆಯ್ತು. ಓಕೆ, ಟ್ರೈನ್ ಬುಕ್ ಮಾಡೋಕ್ಕಲ್ಲ, ನೀವು ಬಂದ್ರೆ ಸಾಕು ಅಷ್ಟೇ, ಹೆಂಗೋ ಮಾಡೋ ಅಷ್ಟೇ. ಅದು ನೆಕ್ಸ್ಟ್ ವೇಟ್ ಮಾಡಿ ಸರ್. ಗುಂಡಾಣ ಈಗ ಬರಬೇಕು ಅಂದರೆ ಇದೊಂದು ದೊಡ್ಡ ಕಾರ್ಯಕ್ರಮನೇ ಅಂತ ಹೇಳ್ಬೇಕು. ನಾವು ಸಿಂಪಲ್ ಆಗಿ ಒಂದು ಇಬ್ಬರು ಹೋಗೋಣ, 4 ಜನ ಹೋಗೋಣ ಅನ್ಕೊಂಡು, ಇಲ್ಲ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡು, ಎಲ್ಲ ಹೋಗ್ಬೇಕು ಅಂತ ಬರೀ ನೋಡಿ ಚಿಕ್ಕ ಡ್ರೈವರ್ ಅವರು, ಹೆವಿ ಡ್ರೈವರ್ ಯಾರು ಬೇಕು ಅಂತ ನಾವು ಅನ್ಕೊಂಡು, ಆ ಹೆವಿ ಡ್ರೈವರ್ ಅಂತಿದ್ದೆ ನಮ್ಮ ಅಣ್ಣನ ಮಗ. ಸಣ್ಣ ಸಣ್ಣ ಬಸ್ ಓಡಿಸ್ಕೊಂಡು ನಾವು ಸಂತೆ ಲುಕ್ಸಕ್ಕೆ ಹೋದ್ರೆ ದೊಡ್ಡ ಬಸ್ ತೆಗೆದ್ಕೊಂಡು ನಾನು ಮೇನ್ ರೋಡಲ್ಲೇ ಓಡಿಸ್ತಿದ್ದ. ಬಟ್ ಅವನು ಇದ್ರ ಬಗ್ಗೆ ಸ್ವಲ್ಪ ನೋಡು, ಮಂತ್ರಾಲಯ ಶಾಂತಿಯಾಗಿ ಎಲ್ಲ ಇರು ಅಂತ ಹೇಳೋದು, ಅದಕ್ಕೆ ಆಯಿತು ನಾನು ಬರ್ತೀನಿ ಅಂತ ಒಪ್ಕೊಂಡ. ಬಟ್ ಅವ್ನಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ, ಇದ್ರ ಬಗ್ಗೆ ಅವನೇ ಮಾತಾಡ್ತಾನೆ. ಯಾರು ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ. ನಾನು ಎಲ್ಲೋ ಹೊರಗಡೆ ಹೋಗ್ತಿರ್ಲಿಲ್ಲ, ಆದರೆ ಮಂತ್ರಾಲಯಕ್ಕೆ ಬಂದು ಒಂಥರ ಮನಸ್ಸೆಲ್ಲ ಫ್ರೀ ಆಗುತ್ತೆ. ನೀವು ಎಲ್ಲರೂ ಹೊರಗಡೆ ಒಂದು ಸುತ್ತಾಡಿ. ಮಂತ್ರಾಲಯ ಎಲ್ಲ ಚೆನ್ನಾಗಿತ್ತು. ಅದರಲ್ಲೂ ಇಲ್ಲಿ ಮಂತ್ರಾಲಯದಲ್ಲಿ ಒಂದು ಮೆಣಸಿನ್ಕಾಯಿ ಬಜ್ಜಿ ಕೊಟ್ಟಿದ್ರು, ಅದು ತುಂಬ ಸಖತ್ತಾಗಿತ್ತು. ನನಗದು ತುಂಬ ಇಷ್ಟ ಆಯಿತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಗುಂಡ. ಬೇಕು ಅಂತ ನಮ್ಮ SKB ಮ್ಯಾನೇಜರ್ ಆದಂಥ SKB ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ಆದಂಥ ಸುದರ್ಶನ್ ಅವರು ಬರಬೇಕು. ಈ ಟ್ರಿಪ್ ಹೇಗಿತ್ತು ಅಂತ 2 ಮಾತಾಡಿ ತಿಳಿಸ್ಕೊಡ್ಬೇಕು. ನಾವು ಇವತ್ತು ದಿನ ಏನು ಸೇರಿದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಎಲ್ಲ ಒಂದು ಇಲ್ಲ ಅಂದ್ರೆ ಒಂದು ತಿಂಗಳಿಂದ ಪ್ಲ್ಯಾನಿಂಗ್ ನಡೀತು. ಎಲ್ಲರೂ ತುಂಬ ಹೃದಯದಿಂದ ಬಂದು ಟ್ರೈನ್ ಹತ್ತಿ ಎಲ್ಲ ಮಂತ್ರಾಲಯ ಓಡಾಡಿ ತಿರುಗಾಡಿ ತುಂಬ ಎಂಜಾಯ್ಮೆಂಟ್ ಮಾಡ್ದು. ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಮಾತಾಡ 2 ಮಾತು ಏನೋ ಮಾತಾಡೋ. ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ರು, ಈ ಪೂಜೆ ಬಗ್ಗೆ ಆಗ್ಬೋದು, ದರ್ಶನ ಬಗ್ಗೆ ಆಗ್ಬೋದು, ಯಾರು ಸರಿಯಾಗಿ ಗೊತ್ತಿರಲಿಲ್ಲ. ಮಂತ್ರಾಲಯಕ್ಕೆ ಹೋಗ್ಬೇಕು ಬರಬೇಕು ಅಷ್ಟೇ ಅಂತಿದ್ದು. ಇಲ್ಲ, ಅದಕ್ಕೊಂದು ವಿಧಿವಿಧಾನ ಇದೆ, ಅದನ್ನು ಇದೇ ರೀತಿ ಮಾಡಬೇಕು, ಅದನ್ನು ಪಂಚೆ ಉಟ್ಕೊಂಡೇ ಮಾಡಬೇಕು, ಸ್ನಾನ ಮಾಡ್ಕೊಂಡೇ ಮಾಡಬೇಕು, ಮಂಚಲಮ್ಮ ದೇವಿ ದರ್ಶನ ಆದಮೇಲೆ ಮಂತ್ರಾಲಯ ದರ್ಶನ ಮಾಡಬೇಕು ಅಂತ ಇದೆಲ್ಲ ತಿಳಿಸ್ಕೊಟ್ಟಿದ್ದು ನಮ್ಮ ಚೇತನ್ ಅವರು. ಊರಲ್ಲಿ ಯಾವುದೇ ಕಾರ್ಯ ಆಗಿರ್ಬೋದು, ಸಣ್ಣ ಪುಟ್ಟ ದೇವ್ರ ಕಾರ್ಯ ಆಗಿರ್ಬೋದು, ಮುಂದೆ ನಿಂತಲ್ಲಿ ನಡೆಸ್ಕೊಡ್ತಾರೆ. ಬಟ್ ನಮಗೂ ಅದೇ ಥರ ಮಾರ್ಗದರ್ಶನ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಬಟ್ ಅವ್ರಿಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಈ ಕಡೆ ಚೇತನ್ ಅವರು ಅದು ಒಂಥರ ಅದು ಮೈಕ್ ಸ್ಟೇಜ್ ಇದ್ದಂಗೆ. ಅದು ಇವತ್ತು ಆರ್ಟ್ ಶೀಟಲ್ಲಿ ಕೂತಿದ್ದಾರೆ ನಮ್ಮ ಚೇತನ್ ಕುಮಾರ್ ಅವರು. ಸಭೆಗೆ ಸೇರಿರೋ ಎಲ್ರಿಗೂ ನನ್ನ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ. ಏನು ಈ ಟ್ರಿಪ್ ಬಂದಿದ್ರು, ಇದು ಸ್ಟಾರ್ಟಿಂಗಲ್ಲಿ ಪ್ಲ್ಯಾನಿಂಗ್ ಆದ ತಕ್ಷಣ ಇನ್ನೂ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿರೋ. ಎಲ್ಲ ಪ್ಲ್ಯಾನಿಂಗ್ ಮಾಡಿದಾಗ ಒಂದಲ್ಲ ಒಬ್ಬರು ಕ್ಯಾನ್ಸಲ್ ಆಯ್ತಾನೆ ಇದ್ರು. ಆದರೆ ಏನೋ ಈ ಟ್ರಿಪ್ಪಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಂದವ್ರೆ, ಎಲ್ಲ ತುಂಬ ಎಂಜಾಯ್ ಮಾಡವ್ರೆ. ಅದು ಒಂದು ಬೇಜಾರು ಏನಂತ ಹೇಳಿದ್ರೆ ಪ್ಲೇಸಸ್ ಅಷ್ಟು ಚೆನ್ನಾಗಿ ನೋಡೋಕ್ಕಾಗಲಿಲ್ಲ. ಸುತ್ತಮುತ್ತ ಅಷ್ಟು ಪ್ಲೇಸಸ್ಸು ಚೆನ್ನಾಗಿರಲಿಲ್ಲ. ನಮಗೇನಿದ್ರು ಮುಂದೆ ಇನ್ನೂ ಇದೇ ಥರ ಚೆನ್ನಾಗಿರೋ ಪ್ಲೇಸ್ಗಳನ್ನ ನೋಡಿ ಟ್ರಿಪ್ನ ಎಂಜಾಯ್ ಮಾಡಬೇಕು ಅಂತ ನಾನು 2 ಮಾತು ಮುಗಿಸ್ತೀನಿ. ಸಾಕಟ್ ಮಾಡಪ್ಪ. 1 ರಿಂದ 9 ಹೀಗಿತ್ತು ನಮ್ಮ ಸಂಭಾಷಣೆ ಕತೆ ಮುಗಿದಿತ್ತು. ಇದು ಆ್ಯಕ್ಚುಲಿ ಬಂದು ನಾವು ಎಂಜಾಯ್ ಮಾಡುವಂಥ ಪ್ಲೇಸ್ ಅಲ್ಲ, ಭಕ್ತಿಯಿಂದ ದೇವರನ್ನು ಪ್ರಾರ್ಥನಿಸೋ ಒಂದು ಏನೋ ದಿವ್ಯ ಸ್ಥಳ. ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಏನಿದೆ ಎಂಜಾಯ್ ಮಾಡಬೇಕು ಅಂದರೆ ನೆಕ್ಸ್ಟ್ ಯಾವುದೋ ಒಂದು ಟ್ರೆಕ್ಕಿಂಗ್ ಪ್ಲೇಸೋ ಅಥವಾ ಬೀಚೋ ಯಾವುದೋ ಅಡ್ವೆಂಚರಿಂಗ್ ಹೋಗೋದ ಅಲ್ಲಿ ಬೇಕಾದ್ರೆ ಎಂಜಾಯ್ ಮಾಡೋಣ. ಈಗ ಸದ್ಯಕ್ಕೆ ಜೈ ರಾಘವೇಂದ್ರ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂದರೆ ನೀವು ಖಂಡಿತವಾಗಿ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.